ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ A&K ಹೋಮ್ ಕಿಚನ್ಸ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ಫಿಶ್ ಫ್ರೈ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ತಿಳಿಸ್ಕೊಡ್ತೀನಿ. 15 ಫಿಶ್ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು 15 ಸ್ಲೈಸ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ. ಮತ್ತು 1 ನಿಂಬೆಹಣ್ಣು, ಪೂರ್ತಿ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ತೆಳುನೂ ಮಾಡ್ಕೋಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಇಷ್ಟೇ ಮಸಾಲೆ 15 ಫಿಶ್ಗೂ ಕೂಡ ಆಗಬೇಕು. ಇಲ್ಲ ನಿಮ್ಗೆ ಮಸಾಲೆ ಇನ್ನೂ ಜಾಸ್ತಿ ಫಿಶ್ ಇದ್ದರೆ ಇನ್ನೂ ಮಸಾಲೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಒಂದೇ ಸ್ಲೈಸ್ ತೊಗೊಂಡು ಈ ಖಾರನ ಫಿಶ್ಗೆ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ನೋಡಿ ಎಲ್ಲ ಫಿಶ್ಗೂ ಹಾಕ್ಕೋತಾ ಇದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀವಿ. ನೋಡಿ ಮ್ಯಾರಿನೇಟ್ ಆದಮೇಲೆ ಹೇಗಾಗಿದೆ ಅಂತ. ಈಗ ಗ್ಯಾಸ್ ಹಚ್ಚಿ ತವ ಇಟ್ಟಿದ್ದೀವಿ. ಹಂಚು ಕಾದ ನಂತರ ಮ್ಯಾರಿನೇಟ್ ಆಗಿರೋ ಫಿಶ್ನ ಹಾಕೋತಾ ಇದ್ದೀವಿ. ಒಂದೇ ಸಲ ನಾವು 3 ಸ್ಲೈಸ್ನ ಬೇಯಿಸ್ಕೊತಾ ಇದ್ದೀವಿ. 3 ಅಥವಾ 2 ಎಷ್ಟಾದರೂ ಹಂಚು ಹೇಗಿರುತ್ತೆ ಅದ್ರ ಮೇಲೆ. ಫಿಶ್ಶು ತುಂಬ ಹೊತ್ತೇನು ಬೇಯೋದು ಬೇಡ, ಬೇಗ ಬೇಯುತ್ತೆ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಘಾಟಾಗ್ಬಿಡುತ್ತೆ ಖಾರಕ್ಕೆ. ಸ್ವಲ್ಪ ಎಣ್ಣೆ ಹಾಕೋತಾನೆ ಇರಬೇಕು. ಎಣ್ಣೆ ಹಾಕ್ಕೊಂಡು ಇದು ಮಾಡಿದ್ರೆ ಘಾಟು ಕಮ್ಮಿ ಆಗುತ್ತೆ. ಸ್ವಲ್ಪ ಹಸಿ ಖಾರ ಅಲ್ವಾ, ಅದಕ್ಕೋಸ್ಕರ. ಈಸಿಯಾಗಿ ಕೂಡ ಮಾಡ್ಕೋಬೋದು, ಬೇಗ ಆಗುತ್ತೆ. ಯಾರೆಲ್ಲ ಫಿಶ್ ತುಂಬ ಇಷ್ಟಪಡ್ತಾರೆ ಅವರು ಮನೇಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ತಿಳಿಸಿ. ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.